ಇದೇ ಕಾನ್ಫಿಡೆನ್ಸ್ ಇವಾಗ ಉಳಿದಿರಬಹುದಾ ರಾಜುಗೌಡ್ರೆ? ಮೊಟ್ಟ ಮೊದಲನೇದಾಗಿ ನಮ್ಮ ಮುಖ್ಯಮಂತ್ರಿಗಳ ಮುಖದಲ್ಲಿ ಕ್ಯೂಟ್ನೆಸ್ ಕಂಡಂತವ್ರು ನೀವು ನಿಜವಾಗ್ಲೂ ಖುಷಿ ಆಯ್ತು. ಅಲ್ಲ ನನಗೆ ಖುಷಿ ಆಯ್ತು. ಅಲ್ಲ ನಿಮ್ಗೆ ಎತ್ತವ್ರಿಗೆ ಹೆಗಣ ಮುದ್ದು ಕಟ್ಕೊಂಡೊಳಗೆ ಕೋಡಂಗಿ ಮುದ್ದು ಪಕ್ಷದ ಕಾರ್ಯಕರ್ತರಿಗೆ ಅವ್ರ ನಾಯಕರು ಹೆಂಗಿದ್ರು ಖುಷಿ. ಅದನ್ನ ಮೀರಿ ಅದನ್ನ ಮೀರಿ ನಮ್ಮ ಪತ್ರಕರ್ತರಿಗೆ ಕ್ಯೂಟ್ ಹಾಕೊಂಡಿದ್ದೀರಾ. ನನಗೆ ನಿಜವಾಗ್ಲೂ ನೋಡಿ ಬುಲ್ಡೋಸ್ ಮಾಡೋ ಕಲ್ಚರ್ ಅಲ್ವಾ ಅವ್ರದ್ದು? ಅದು ಡೆಮಾಕ್ರಸಿ ಪ್ರತ್ಯೇಕವಾಗಿ ಗುಟ್ಟು ಹೇಳ್ತಾರೆ ಅಂತ ಗೊತ್ತಾಗ ಮುಂಚೆ ಇದ್ದ ಕಾನ್ಫಿಡೆನ್ಸ್ ಸ್ಮೈಲು ಈಗ ಉಳಿದಿರೋ ಸಾಧ್ಯತೆ ಇದೆಯಾ ಅಂತ ನನ್ನ ಪ್ರಶ್ನೆ ಅಷ್ಟೇ. ಇಲ್ಲ ನೋಡಿ, ಪಾಪ ಅವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಎಂತ ಆತಂಕ ಶುರುವಾಗ್ಬಿಟ್ಟಿದೆ ಅಂದ್ರೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ನಮ್ಮ ರಾಜ್ಯದಲ್ಲಿ ಎಂತೆಂಥ ಕಚೇರಿಗಳಿದೆ, ಎಂತೆಂಥ ಆಫೀಸ್ಗಳಿದ್ದಾವೆ, AC ರೂಮ್ಗಳಿದ್ದಾವೆ, ಅವ್ರನ್ನ ಅಲ್ಲಿ ಕೂರಿಸಿ ಮಾತಾಡಿದ್ರೆ ಯಾವ ಗೋಡೆಗೆ ಕಿವಿ ಬಂದು ಏನೇನು ವಿಚಾರಗಳು ಚರ್ಚೆ ಆಗಿ ನಾಳೆ ಕಾರ್ಯಕರ್ತರು ಎಲ್ಲೆಲ್ಲಿ ಹೊಡೆದಾಡ್ತಾರೋ ಅನ್ನೋ ಒಂದು ಭಯ ಶುರುವಾಗಿ ಏರ್ಪೋರ್ಟಲ್ಲಿ ನಿಂತು ಪಾಪ ಒಬ್ಬ ಇಡೀ KPCC ಮುಖ್ಯ ಅಂದರೆ ಅವ್ರನ್ನ ನಾವು ಏನು KPCC ಅಧ್ಯಕ್ಷರು ಅನ್ನೋಕ್ಕಾಗಲ್ಲ, ಮತ್ತು ಕಿಂಗ್ ಮೇಕರು ಅನ್ನೋಕ್ಕಾಗಲ್ಲ, ಅಲ್ಲಿಂದ ಆಚೆಗೆ KPCC ಚುಕ್ಕಾಣಿ ಹಿಡ್ದಿರೋರು ಅಂತಲೂ ಅನ್ನೋಕ್ಕಾಗಲ್ಲ, ಈಗ KPCC ಅಧ್ಯಕ್ಷರನ್ನ ಡಮ್ಮಿ ಅಂತಲೂ ಅನ್ನೋಕ್ಕಾಗಲ್ಲ. ನನಗೆ ಅವ್ರ ಪಕ್ಷದ ಆಂತರಿಕ ವಿಚಾರಗಳು ನನಗೆ ಗೊತ್ತಿಲ್ಲ, ನಾನು ಅದು ಮಾತಾಡಲಿ ಅಲ್ಲಲ್ಲ ಅದನ್ನೇ AICC ಅದನ್ನು ಮಾತಾಡ್ಲಿಕ್ಕಾಗಲ್ಲ. ಯಾಕೆಂದರೆ ಕೆಲವ್ರು ಹೇಳ್ತಾರೆ ಜನ ಬಿಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವು ಇವು ಬೇಜಾನ್ ಚರ್ಚೆ ಆಗ್ತವೆ, ನಾವು ಪ್ಯಾನಲಲ್ಲಿ ಕೂತು ನಾವು ಒಬ್ಬ ರಾಜಕೀಯ ಮುತ್ಸದಿನ, ರಾಜಕೀಯ ಧುರೀಣನ ಮತ್ತು ಒಬ್ಬ ಮಾಜಿ ಪ್ರಧಾನಿಗಳ ದಂಡೆ ಒದ್ದಿದ್ದಂಥ ಕುಟುಂಬದ ಒಂದು ಕುಡಿನ ನಾವು ಅಷ್ಟು ಸುಲಭವಾಗಿ ನಾವು ಕೆಳಮಟ್ಟದಲ್ಲಿಟ್ಟು ಮಾತಾಡ್ಲಿಕ್ಕೆ ಆಗಲ್ಲ. ಜನಗಳು ಪಾಪ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಎಲ್ಲೋ ಕೂತು ಮಾತಾಡ್ತಾರೆ ಅಂತ ನಾನು ಮಾತಾಡ್ಲಿಕ್ಕಾಗಲ್ಲ. ರಾಹುಲ್ ಗಾಂಧಿ ಅವರಂಥವ್ರ ಪರಿಸ್ಥಿತಿ ಇವತ್ತು ಏರ್ಪೋರ್ಟಲ್ಲಿ ಒಂದು ಓಪನ್ ಸ್ಪೇಸಲ್ಲಿ ನಿಂತು ಮಾತಾಡೋ ಪರಿಸ್ಥಿತಿ ಬಂದಿದೆ. ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಇವರಿಬ್ಬರನ್ನ ಇಟ್ಕೊಂಡು ಚರ್ಚೆ ಮಾಡಲಿಕ್ಕೆ ಇಂಡಿವಿಜುವಲಾಗಿ ಚರ್ಚೆ ಮಾಡೋಕ್ಕೆ ಭಯ ಬಂದಿದೆ. ಅಂದರೆ ಇದೊಂಥರ ನೀವು ನೋಡ್ತಾ ಇರಿ ಆ ಸಿಚುವೇಶನ್ ನೋಡ್ರಿ ಪಾಪ ಹೆಂಗಾಗಿದೆ ಅಂದರೆ, ಒಂದು ಸತಿ ಸಿದ್ದರಾಮಯ್ಯನ ಕರೀತಾರೆ, ಒಂದು 20 ಅಡಿ ದೂರದಲ್ಲಿ ನಿಲ್ಲಿಸ್ಬಿಟ್ಟು ಸಪ್ರೇಟಾಗಿ ಮಾತಾಡ್ತಾರೆ, ಇನ್ನೊಂದು 20 ನಿಮಿಷ ಇನ್ನೊಂದು ಸತಿ DK ಶಿವಕುಮಾರ್ ಅವ್ರನ್ನ ಕರೆದು ಮಾತಾಡ್ತಾರೆ. ಅಂದರೆ ಪಾಪ ರಾಹುಲ್ ಗಾಂಧಿ ಅವ್ರಿಗೆ ಕರ್ನಾಟಕದ ಯಾವ ಗೋಡೆಗಳ ಮೇಲೂ ನಂಬಿಕೆ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ ಪರಸ್ಪರ ಅವರಿಬ್ಬರ ಮೇಲೆ ನಂಬಿಕೆ ಇದೆಯಾ ಅನ್ನೋದು ನನ್ನ ಆತಂಕ. ಹೇಳಿ ಅವರಿಬ್ರು ಚೆನ್ನಾಗಿದ್ದಾರೋ ಬಿಟ್ಟಿದ್ದಾರೋ ಅಟ್ಲೀಸ್ಟ್ ಅದಕ್ಕೆ ಹೇಳ್ತಾರದು. ಈಗ 4 ಗೋಡೆ ಮಧ್ಯೆ ಅಕಸ್ಮಾತ್ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವ್ರ ಪರವಾಗಿ ಮಾತಾಡ್ಬಿಟ್ಟು ಅದನ್ನೇನೋ DK ಶಿವಕುಮಾರ್ ಅವ್ರು ಕೇಳಿಸ್ಕೊಂಡ್ರು. ಯಾಕೆಂದರೆ DK ಶಿವಕುಮಾರ್ ಅವರು 50 ವರ್ಷದಿಂದ ಪಕ್ಷ ಕಟ್ಟಿರುವಂಥವ್ರು. ಯಾಕೆಂದರೆ ಪಕ್ಷದಲ್ಲಿ ಅವ್ರದ್ದೇ ಆದಂಥ ಒಂದು ಹಿಡ್ತಾ ಇದೆ. ಇನ್ನೊಂದು ಹೆಜ್ಜೆ ಮುಂದೆ ಹೋದರೆ ಸಿದ್ದರಾಮಯ್ಯನವರು ಅಹಿಂದ ನಾಯಕರಾಗಿ ನಮ್ಮ ಪಕ್ಷದಿಂದ ಹೋಗಿ ಅಲ್ಲಿ ಬುಲ್ಡೋಸ್ ಮಾಡಿ ಮುಖ್ಯಮಂತ್ರಿ ಆದಂಥವ್ರು. ಯಾಕೆಂದರೆ ಬಂದು 5 ವರ್ಷಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ. ಮೂಲ ಕಾಂಗ್ರೆಸ್ಸಿಗರಿಗೆ ಒಳಗಡೆ ಬೇಗುದಿ ಇದೆ. ಅಕಸ್ಮಾತ್ ಇವೆರಡರ ಮಧ್ಯೆ ಮರ್ಜ್ ಆಗ್ಬಿಟ್ರೆ, ಈಗ ಇಂದಿರಾ ಗಾಂಧಿ ಅವರಷ್ಟು ಗಟ್ಸಾಗಿ ಡಿಸಿಷನ್ ತಗೊಳ್ಳೋ ಇನ್ನೂ ಚಾಕಾಚಕ್ಯತೆ ಆಗಲಿ ಮತ್ತು ಆ ಗಟ್ಸ್ ಆಗಲಿ ಅವರಲ್ಲಿ ರಾಹುಲ್ ಗಾಂಧಿ ಅವರಲ್ಲಿ ಕಂಡು ಬಂದಿಲ್ಲ. ಆಮೇಲೆ ಎರಡನೇದು ಇನ್ನೊಂದು ಏನಂದರೆ, ನೆಹರು ಅವರು, ಇಂದಿರಾ ಗಾಂಧಿ ಅವರು, ತದನಂತರ ರಾಜೀವ್ ಗಾಂಧಿ ಅವರು, ಈಗ ಅಶೋಕ್ ಗೌಡ್ರು ಒಂದು ವಿಚಾರ ಸಣ್ಣದಾಗಿ ಪ್ರಸ್ತಾಪ ಮಾಡಿದ್ರು. ಅವತ್ತಿನ ಕಾಲಕ್ಕೆ ಎಂತೆಂಥ ಘಟಾನುಘಟಿ ಲೀಡರ್ಗಳನ್ನ ಒಂದೇ ಏಟಿಗೆ ಮಕ್ಕಡೆ ಮಲಗಿಸಿ ಈಗ ಒಂದು ಖಡಕ್ಕಾದ ಸಂದೇಶ ನೋಡು, ಕಾಂಗ್ರೆಸ್ ಪಕ್ಷದಲ್ಲಿ ಇಂಟರ್ನಲ್ ಡೆಮಾಕ್ರಸಿಗಿಂತ ಹೆಚ್ಚಾಗಿ ನಮ್ಮ ಮಾತು ನಡೆಯುತ್ತೆ, ಯಾರಿಗೇನು ಮಾಡಬೇಕು ಅನ್ನೋದು ನಮಗೆ ಗೊತ್ತು ಅನ್ನೋ ಮಟ್ಟಕ್ಕೆ ಒಂದು ಇಡ್ತಾ ಇತ್ತು. ಒಂದು ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಹೆಂಗಿತ್ತು ಅಂದರೆ 480 ಸೀಟನ್ನು ತರುವಂಥ ತಾಕತ್ತಿದ್ದಂಥ ಕಾಂಗ್ರೆಸ್ಗೆ ಅಲ್ಲ ಸರ್, ಏನಾರಾಗಲಿ ಸಿಂಪತಿ ಆದ್ರೂ ಸರ್, ಇವತ್ತು ಸಿಂಪತಿ ಬಂದ್ರೂ ಆಗಲ್ಲ ಅವ್ರಿಗೆ. 480 ಸೀಟ್ ತರಕ್ಕೆ ಒಂದು ಲೀಡರ್ಶಿಪ್ ಬೇಕಾಗತ್ತೆ ಸರ್. ಸಿಂಪತಿ ಇದ್ರೂ ಕೂಡ ಎಷ್ಟೋ ಸತಿ ಸಿಂಪತಿ ಇದ್ರೂ ವರ್ಕ್ ಆಗಲ್ಲ. ಆ ಲೀಡರ್ಶಿಪ್ಪಲ್ಲಿ ಇಟ್ಕೊಂಡು ಹೊರಡೋ ಅಂತ ಒಂದು ತಾಕತ್ತಿತ್ತು. ಇವತ್ತಾದರೆ ರಾಹುಲ್ ಗಾಂಧಿ ಅವರಿಗೆ ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ಅವ್ರು ಅಳ್ಕಿರೋದ್ರಿಂದ ಸಣ್ಣ ಸಣ್ಣ ಮಟ್ಟದ ಒಂದು ರಾಜ್ಯ ಮಟ್ಟದ ಇಬ್ಬರು ನಾಯಕರನ್ನ ಒಟ್ಟಿಗೆ ಕೂರಿಸಿ ಡಿಸಿಷನ್ ತಗೊಳ್ಳೋ ಚಾಕಾಚಕ್ಯತೆನೂ ಕಾಣ್ತಾ ಇಲ್ಲ ಮತ್ತು ಆ ಗಟ್ಸು ಕಾಣ್ತಾ ಇಲ್ಲ ಅನ್ನೋದು ಈ ವಿಡಿಯೋ ನೋಡಿದ್ರೆ ನನಗನ್ನಿಸ್ತಾ ಇರೋದು. ಸೊ ಸ್ಮಿತಾ ಅವ್ರಿಗೆ ಕ್ಯೂಟ್ ಅನ್ನಿಸ್ತು, ನನಗೆ ಪಾಪ ರಾಹುಲ್ ಗಾಂಧಿ ಇದೇ ಕಾನ್ಫಿಡೆನ್ಸ್ ಇವಾಗ ಉಳಿದಿರಬಹುದಾ ರಾಜುಗೌಡ್ರೆ?
ಮೊಟ್ಟ ಮೊದಲನೇದಾಗಿ ನಮ್ಮ ಮುಖ್ಯಮಂತ್ರಿಗಳ ಮುಖದಲ್ಲಿ ಕ್ಯೂಟ್ನೆಸ್ ಕಂಡಂತವ್ರು ನೀವು ನಿಜವಾಗ್ಲೂ ಖುಷಿ ಆಯ್ತು ಈ ನಿಜವಾಗ್ಲೂ ವಿಚಾರ. ನೋಡಿ ಸರ್ ಅದು ಕ್ಯೂಟ್ ಖುಷಿ ಆಯ್ತು ಅಲ್ಲ ನನಗೆ ಖುಷಿ ಆಯ್ತು ಅಲ್ಲ ನಿಮ್ಗೆ ಎತ್ತವ್ರಿಗೆ ಎಗಣ ಮುದ್ದು ಕಟ್ಕೊಂಡೊಳಗ್ ಕೋಡಂಗಿ ಮುದ್ದು ಪಕ್ಷದ ಕಾರ್ಯಕರ್ತರಿಗೆ ಅವ್ರ ನಾಯಕರು ಹೆಂಗಿದ್ರು ಖುಷಿ ಅದನ್ನ ಮೀರಿ ಮುಖ್ಯಮಂತ್ರಿ ಅದನ್ನ ಮೀರಿ ನಮ್ಮ ಪತ್ರಕರ್ತರಿಗೆ ಕ್ಯೂಟ್ ಹಾಕೊಂಡಿದ್ದೀರಾ ನನಗೆ ನಿಜವಾಗ್ಲೂ ಸ್ಮೈಲ್ ಸರ್ ನಾನು ಹೇಳಿದವ್ರ ಸ್ಮೈಲ್ ಬಹಳ ನೋಡಿ ನೀವೇ ನಮ್ನೆಲ್ಲ ಕುಂಡಿಸ್ಬಿಡಿ ನೀವು ಮಾತಾಡ್ಕೊಂಡು ಅದು ಪಾಪ ಅವರು ಬುಲ್ಡೋಸ್ ಮಾಡಕ್ ಕಲ್ಚರ್ ಅಲ್ವಾ ಅವ್ರದ್ದು ಅದು ಡೆಮಾಕ್ರಸಿ ಪ್ರತ್ಯೇಕವಾಗಿ ಗುಟ್ಟು ಹೇಳ್ತಾರೆ ಅಂತ ಗೊತ್ತಾಗ ಮುಂಚೆ ಇದ್ದ ಕಾನ್ಫಿಡೆನ್ಸ್ ಸ್ಮೈಲು ಈಗ ಉಳಿದಿರೋ ಸಾಧ್ಯತೆ ಇದೆಯಾ ಅಂತ ನನ್ನ ಪ್ರಶ್ನೆ ಅಷ್ಟೇ. ಇಲ್ಲ ನೋಡಿ ಪಾಪ ಅವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಎಂತ ಆತಂಕ ಶುರುವಾಗ್ಬಿಟ್ಟಿದೆ ಅಂದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ನಮ್ಮ ರಾಜ್ಯದಲ್ಲಿ ಎಂತೆಂಥ ಕಚೇರಿಗಳಿದೆ ಎಂತೆಂಥ ಆಫೀಸ್ಗಳಿದ್ದಾವೆ AC ರೂಮ್ಗಳಿದ್ದಾವೆ ಅವ್ರನ್ನ ಅಲ್ಲಿ ಕೂರಿಸಿ ಮಾತಾಡಿದ್ರೆ ಯಾವ ಗೋಡೆಗೆ ಕಿವಿ ಬಂದು ಏನೇನು ವಿಚಾರಗಳು ಚರ್ಚೆ ಆಗಿ ನಾಳೆ ಕಾರ್ಯಕರ್ತರು ಎಲ್ಲೆಲ್ಲಿ ಹೊಡೆದಾಡ್ತಾರೋ ಅನ್ನೋ ಒಂದು ಭಯ ಶುರುವಾಗಿ ಏರ್ಪೋರ್ಟಲ್ಲಿ ನಿಂತು ಪಾಪ ಒಬ್ಬ ಇಡೀ KPCC ಮುಖ್ಯ ಅಂದರೆ ಅವ್ರನ್ನ ನಾವು ಏನು KPCC ಅಧ್ಯಕ್ಷರು ಅನ್ನೋಕ್ಕಾಗಲ್ಲ ಮತ್ತು ಕಿಂಗ್ ಮೇಕರು ಅನ್ನೋಕ್ಕಾಗಲ್ಲ, ಅಲ್ಲಿಂದ ಆಚೆಗೆ KPCC ಚುಕ್ಕಾಣಿ ಹಿಡ್ದಿರೋರು ಅಂತಲೂ ಅನ್ನೋಕ್ಕಾಗಲ್ಲ, ಈಗ KPCC ಅಧ್ಯಕ್ಷರನ್ನ ಡಮ್ಮಿ ಅಂತಲೂ ಅನ್ನೋಕ್ಕಾಗಲ್ಲ. ನನಗೆ ಅವ್ರ ಪಕ್ಷದ ಆಂತರಿಕ ವಿಚಾರಗಳು ನನಗೆ ಗೊತ್ತಿಲ್ಲ, ನಾನು ಅದು ಮಾತಾಡಲಿ ಅಲ್ಲಲ್ಲ ಅದನ್ನೇ AICC ಅದನ್ನು ಮಾತಾಡ್ಲಿಕ್ಕಾಗಲ್ಲ. ಯಾಕೆಂದರೆ ಕೆಲವ್ರು ಹೇಳ್ತಾರೆ ಜನ ಬಿಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವು ಇವು ಬೇಜಾನ್ ಚರ್ಚೆ ಆಗ್ತವೆ, ನಾವು ಪ್ಯಾನಲಲ್ಲಿ ಕೂತು ನಾವು ಒಬ್ಬ ರಾಜಕೀಯ ಮುತ್ಸದಿನ ರಾಜಕೀಯ ಧುರೀಣನ ಮತ್ತು ಒಬ್ಬ ಮಾಜಿ ಪ್ರಧಾನಿಗಳ ದಂಡೆ ಒದ್ದಿದ್ದಂಥ ಕುಟುಂಬದ ಒಂದು ಕುಡಿನ ನಾವು ಅಷ್ಟು ಸುಲಭವಾಗಿ ನಾವು ಕೆಳಮಟ್ಟದಲ್ಲಿಟ್ಟು ಮಾತಾಡ್ಲಿಕ್ಕೆ ಆಗಲ್ಲ. ಜನಗಳು ಪಾಪ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಎಲ್ಲೋ ಕೂತು ಮಾತಾಡ್ತಾರೆ ಅಂತ ನಾನು ಮಾತಾಡ್ಲಿಕ್ಕಾಗಲ್ಲ. ರಾಹುಲ್ ಗಾಂಧಿ ಅವರಂಥವ್ರ ಪರಿಸ್ಥಿತಿ ಇವತ್ತು ಏರ್ಪೋರ್ಟಲ್ಲಿ ಒಂದು ಓಪನ್ ಸ್ಪೇಸಲ್ಲಿ ನಿಂತು ಮಾತಾಡೋ ಪರಿಸ್ಥಿತಿ ಬಂದಿದೆ. ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಇವರಿಬ್ಬರನ್ನ ಇಟ್ಕೊಂಡು ಚರ್ಚೆ ಮಾಡಲಿಕ್ಕೆ ಇಂಡಿವಿಜುವಲಾಗಿ ಚರ್ಚೆ ಮಾಡೋಕ್ಕೆ ಭಯ ಬಂದಿದೆ. ಅಂದರೆ ಇದೊಂಥರ ನೀವು ನೋಡ್ತಾ ಇರಿ ಆ ಸಿಚುವೇಶನ್ ನೋಡ್ರಿ ಪಾಪ ಹೆಂಗಾಗಿದೆ ಅಂದರೆ, ಒಂದು ಸತಿ ಸಿದ್ದರಾಮಯ್ಯನ ಕರೀತಾರೆ, ಒಂದು 20 ಅಡಿ ದೂರದಲ್ಲಿ ನಿಲ್ಲಿಸ್ಬಿಟ್ಟು ಸಪ್ರೇಟಾಗಿ ಮಾತಾಡ್ತಾರೆ, ಇನ್ನೊಂದು 20 ನಿಮಿಷ ಇನ್ನೊಂದು ಸತಿ DK ಶಿವಕುಮಾರ್ ಅವ್ರನ್ನ ಕರೆದು ಮಾತಾಡ್ತಾರೆ. ಅಂದರೆ ಪಾಪ ರಾಹುಲ್ ಗಾಂಧಿ ಅವ್ರಿಗೆ ಕರ್ನಾಟಕದ ಯಾವ ಗೋಡೆಗಳ ಮೇಲೂ ನಂಬಿಕೆ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ ಪರಸ್ಪರ ಅವರಿಬ್ಬರ ಮೇಲೆ ನಂಬಿಕೆ ಇದೆಯಾ ಅನ್ನೋದು ನನ್ನ ಆತಂಕ. ಹೇಳಿ ಅವರಿಬ್ರು ಚೆನ್ನಾಗಿದ್ದಾರೋ ಬಿಟ್ಟಿದ್ದಾರೋ ಅಟ್ಲೀಸ್ಟ್ ಅದಕ್ಕೆ ಹೇಳ್ತಾರದು. ಈಗ 4 ಗೋಡೆ ಮಧ್ಯೆ ಅಕಸ್ಮಾತ್ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವ್ರ ಪರವಾಗಿ ಮಾತಾಡ್ಬಿಟ್ಟು ಅದನ್ನೇನೋ DK ಶಿವಕುಮಾರ್ ಅವ್ರು ಕೇಳಿಸ್ಕೊಂಡ್ರೆ, ಯಾಕೆಂದರೆ DK ಶಿವಕುಮಾರ್ ಅವ್ರು 50 ವರ್ಷದಿಂದ ಪಕ್ಷ ಕಟ್ಟಿರುವಂಥವ್ರು. ಯಾಕೆಂದರೆ ಪಕ್ಷದಲ್ಲಿ ಅವ್ರದ್ದೇ ಆದಂಥ ಒಂದು ಹಿಡ್ತಾ ಇದೆ. ಇನ್ನೊಂದು ಹೆಜ್ಜೆ ಮುಂದೆ ಹೋದರೆ ಸಿದ್ದರಾಮಯ್ಯನವರು ಅಹಿಂದ ನಾಯಕರಾಗಿ ನಮ್ಮ ಪಕ್ಷದಿಂದ ಹೋಗಿ ಅಲ್ಲಿ ಬುಲ್ಡೋಸ್ ಮಾಡಿ ಮುಖ್ಯಮಂತ್ರಿ ಆದಂಥವ್ರು. ಯಾಕೆಂದರೆ ಬಂದು 5 ವರ್ಷಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ. ಮೂಲ ಕಾಂಗ್ರೆಸ್ಸಿಗರಿಗೆ ಒಳಗಡೆ ಬೇಗುದಿ ಇದೆ. ಅಕಸ್ಮಾತ್ ಇವೆರಡರ ಮಧ್ಯೆ ಮರ್ಜ್ ಆಗಿಬಿಟ್ರೆ, ಈಗ ಇಂದಿರಾ ಗಾಂಧಿ ಅವರಷ್ಟು ಗಟ್ಸ್ ಆಗಿ ಡಿಸಿಷನ್ ತಗೊಳ್ಳೋ ಇನ್ನೂ ಚಾಕಾಚಕ್ಯತೆ ಆಗಲಿ ಮತ್ತು ಆ ಗಟ್ಸ್ ಆಗಲಿ ಅವರಲ್ಲಿ ರಾಹುಲ್ ಗಾಂಧಿ ಅವರಲ್ಲಿ ಕಂಡು ಬಂದಿಲ್ಲ. ಆಮೇಲೆ ಎರಡನೇದು ಇನ್ನೊಂದು ಏನಂದರೆ, ನೆಹರು ಅವರು, ಇಂದಿರಾ ಗಾಂಧಿಯವರು, ತದನಂತರ ರಾಜೀವ್ ಗಾಂಧಿಯವರು, ಈಗ ಅಶೋಕ್ ಗೌಡ್ರು ಒಂದು ವಿಚಾರ ಸಣ್ಣದಾಗಿ ಪ್ರಸ್ತಾಪ ಮಾಡಿದ್ರು. ಅವತ್ತಿನ ಕಾಲಕ್ಕೆ ಎಂತೆಂಥ ಘಟಾನುಘಟಿ ಲೀಡರ್ಗಳನ್ನ ಒಂದೇ ಏಟಿಗೆ ಮಕ್ಕಡೆ ಮಲಗಿಸಿ ಈಗ ಒಂದು ಖಡಕ್ಕಾದ ಸಂದೇಶ ನೋಡು, ಕಾಂಗ್ರೆಸ್ ಪಕ್ಷದಲ್ಲಿ ಇಂಟರ್ನಲ್ ಡೆಮಾಕ್ರಸಿಗಿಂತ ಹೆಚ್ಚಾಗಿ ನಮ್ಮ ಮಾತು ನಡೆಯುತ್ತೆ, ಯಾರಿಗೆ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತು ಅನ್ನೋ ಮಟ್ಟಕ್ಕೆ ಒಂದು ಇಡ್ತಾ ಇತ್ತು. ಒಂದು ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಹೆಂಗಿತ್ತು ಅಂದರೆ 480